ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮೊದಲನೇದಾಗಿ ನಿಮ್ಮೆಲ್ಲರ ಹತ್ರ ನಾನು ಕ್ಷಮೆನ ಕೇಳ್ತಾ ಇದ್ದೀನಿ. ಹಾಗೆ ಒಂದು ಸಿಹಿ ಸುದ್ದಿಯನ್ನು ಕೂಡ ಕೊಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಆ, ನಾನು ಕ್ಷಮೆ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ನನ್ನ ಒಂದು ಚೂಸ್ ಯುವರ್ ಬೈಟ್ ಕೆಫೆ ಏನು ಸಬ್ ರಿಜಿಸ್ಟರ್ ಆಫೀಸ್ ಪಕ್ಕ ಇತ್ತು, ಅದನ್ನು ನಾನು ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಿದ್ದೆ ಸಮ್ ಪರ್ಸ್ನಲ್ ರೀಸನ್ನಿಂದ. ಸೊ ತುಂಬ ಜನ ಡೈಲಿ ನನಗೆ 3-4 ಫೋನ್ ಕಾಲ್ಗಳು ಬರ್ತಾನೆ ಇತ್ತು. ಅವರೆಲ್ಲ ಫೋನ್ ಮಾಡಿ, ಸರ್ ನನಗೆ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕಿತ್ತು, ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೋಬೇಕಿತ್ತು, ಅಥವಾ ಪಿಜ್ಜಾ ಬೇಕಿತ್ತು, ಅದು ಬೇಕಿತ್ತು, ಇದು ಬೇಕಿತ್ತು, ತುಂಬಾ ಕಾಲ್ಸ್ಗಳು ಬರ್ತಾಯಿತ್ತು. ಸೊ ನಾನು ಕಾರಣಾಂತರದಿಂದ ಕೆಫೆನ ಕ್ಲೋಸ್ ಮಾಡಿದ್ರಿಂದ ನಾನು ಅವರಿಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ನಾನು ಸಾರಿನ ಕೇಳ್ತಾ ಇದ್ದೀನಿ. ಸೊ ಇನ್ನೊಂದು ಸಿಹಿ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಚೂಸ್ ಯುವರ್ ಬೈಟ್ ಬೇರೆ ಲೊಕೇಶನಲ್ಲಿ ರೀಓಪನಿಂಗ್ ಆಗ್ತಾ ಇದೆ. ಸೊ ಅದು ಯಾವಾಗ ಅಂತ ನಾನು ಕಂಪ್ಲೀಟಾಗಿ ನಾನು ನಿಮಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಸ್ಪೆಷಲ್ ಆಗಿ ಡಿಸ್ಕೌಂಟ್ ಮೇಲೆ ಡಿಸ್ಕೌಂಟ್ ಅಂತೂ ಪಕ್ಕಾ ಸಿಗತ್ತೆ. ಅದಂತೂ ನಾನು 100% ಗ್ಯಾರಂಟಿ ಮೇಲೆ ಹೇಳ್ತೀನಿ. ನಾಟ್ ಓನ್ಲಿ ಡಿಸ್ಕೌಂಟ್, ಇಲ್ಲಿ ಬಂದರೆ ನಿಮಗೆ ಸ್ವಲ್ಪ ಗೇಮ್ಸ್ಗಳೆಲ್ಲ ಆಡಿಸ್ತೀವಿ. ಸೊ ನೀವು ಅದನ್ನೆಲ್ಲ ನೋಡಿದ್ರೆ ನಿಮಗೂ ಕೂಡ ಖುಷಿ ಆಗುತ್ತೆ, ಒಂದ್ಸಲಿ ವಿಸಿಟ್ ಮಾಡಬೇಕು ಅಂತ ಅನ್ಸುತ್ತೆ. ನನ್ನ ಹಳೆಯ ಕಸ್ಟಮರ್ಸ್ ಏನಿದಾರಲ್ಲ ಅವರೆಲ್ಲರಿಗೂ ನಾನು ಸ್ಪೆಷಲ್ ಡಿಸ್ಕೌಂಟ್ನ ಕೊಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದರೆ ಖಂಡಿತವಾಗ್ಲೂ ಅವರಿಗೂ ಕೂಡ ಡಿಸ್ಕೌಂಟ್ ಸಿಗತ್ತೆ. ಮತ್ತು ಇನ್ನೊಂದು, ಇಲ್ಲಿ ಕೂಡ ಬರ್ತ್ಡೇ ಸೆಲೆಬ್ರೇಷನ್ ಹಾಲ್ ಇದೆ. ಹಾಗೆ ನೀವು ಇಷ್ಟಪಡ್ತಿದ್ದಂಥ ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್, ಮೋಮೋಸ್, ಫ್ರೈಡ್ ಚಿಕನ್, ಮಾಕ್ಟೇಲ್ಸ್, ಕೊರಿಯನ್ ಫ್ರೈಡ್ ಚಿಕನ್ ಇವೆಲ್ಲ ಕೂಡ ಮತ್ತೆ ಸಿಗತ್ತೆ. ಸೊ ನಿಮ್ಮೆಲ್ಲರ ಸಪೋರ್ಟು ಅವಾಗ ಹೇಗಿತ್ತು ಇವಾಗೂ ಕೂಡ ಹಾಗೇ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾವಾಗ ಓಪನ್ ಅಂತ ಕೇಳಿದ್ರೆ ಸದ್ಯಕ್ಕೆ ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ. ಸ್ವಲ್ಪ ಇನ್ನೂ ಕೆಲಸಗಳು ತುಂಬಾ ಬಾಕಿ ಇದೆ. ಹಾಗಾಗಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ನಾನೇ ಖುದ್ದಾಗಿ ನಿಮಗೆ ಅಪ್ಡೇಟ್ನ ಕೊಡ್ತೀನಿ. ಸೊ ಅಲ್ಲಿವರೆಗೂ ನೀವೆಲ್ಲ ನನ್ನ ಸಪೋರ್ಟ್ ಮಾಡ್ತಾನೆ ಇರಿ. ನೀವು ತೋರಿಸ್ತಿರೋ ಪ್ರೀತಿ ಅಂತೂ ನನಗೆ ಹೇಳೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ ಬರ್ಡೇ ಸೆಲೆಬ್ರೇಷನ್ ಹಾಲ್. ಸೊ ಇನ್ನೂ ನಮ್ಮ ಕೆಫೆ ಓಪನ್ನು ಕೂಡ ಆಗಿಲ್ಲ. ಆಗಲೇ ನನಗೆ ಸರ್ ನನಗೆ ಒಂದು ಕೆಫೆ ಬೇಕಿತ್ತು, ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕಿತ್ತು, ಹಾಗೆ ಹೀಗೆ ಅಂತ ತುಂಬ ಜನ ನನಗೆ ಫೋನ್ ಮಾಡ್ತಾ ಇದ್ದೀರಾ. ಸೊ ಇದಿನ್ನೂ ವರ್ಕಿಂಗ್ ಇನ್ ಪ್ರೋಗ್ರೆಸ್ಸಲ್ಲೇ ಇದೆ. ಆದರೂ ಕೂಡ ನಿಮ್ಮ ಒಂದು ಪ್ರೀತಿ ಮತ್ತು ನಿಮ್ಮ ಒಂದು ಕೋರಿಕೆನ ನಾನು ಈಡೇರ್ಸೋಕ್ಕೆ ಆಗ್ತಾ ಇಲ್ಲ ಅಂತ ಬೇಜಾರಾಗಿತ್ತು. ಸೊ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಬರ್ತ್ಡೇ ಸೆಲೆಬ್ರೇಷನ್ ಹಾಲ್ ಮಾತ್ರ ನಾನು ಸಪ್ರೇಟಾಗಿ ಓಪನ್ ಮಾಡಿದ್ದೀನಿ. ಇಲ್ಲಿ ಒಳಗಡೆ ಸ್ವಲ್ಪ ಕೆಲಸಗಳು ನಡೀತಾ ಇದೆ. ಅದನ್ನೆಲ್ಲ ಕೂಡ ನಾನು ಬೇಗನೆ ಮುಗಿಸೋದಕ್ಕೆ ಒಂದು ಪ್ರಯತ್ನವಂತೂ ಪಡ್ತೀನಿ. ಸೊ ಸದ್ಯಕ್ಕೆ ನಿಮಗೆ ಬರ್ತ್ಡೇ ಸೆಲೆಬ್ರೇಷನ್ ಹಾಲ್ ಅವೈಲಬಲ್ ಇದೆ. ಸೊ ನೀವು ಯಾರು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ದಯವಿಟ್ಟು ನೀವು ಬರ್ಬೋದು, ಸ್ಲಾಟ್ನ ಬುಕ್ ಮಾಡ್ಕೋಬೋದು. ಮತ್ತು ಈಗ ನಾನು ಹೇಳ್ತಿರೋ ಸ್ಪೆಷಲ್ ಆಫರ್ ಏನು ಅಂತ ಹೇಳಿದ್ರೆ, ನನ್ನ ಹಳೆಯ ಕಸ್ಟಮರ್ ಆಗಿರ್ಬೋದು ಅಥವಾ ನನ್ನ ಸಬ್ಸ್ಕ್ರೈಬರ್ಸ್ ಯಾರೇ ಆಗಿದ್ರು ಕೂಡ ಅವರಿಗೆ 50% ಡಿಸ್ಕೌಂಟ್ ನಾನು ಕೆಫೆಯಲ್ಲಿ ಸೆಲೆಬ್ರೇಷನ್ ಮಾಡೋದಕ್ಕೋಸ್ಕರ ಕೊಡ್ತಾ ಇದ್ದೀನಿ. ಮೀನ್ಸ್ ಅಲ್ಲಿ ಈ ಥರನೇ ನಂದು ಇಲ್ಲೂ ಪ್ರೈಸ್ ಇರುತ್ತೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಯಾಕಂದರೆ ಇವಾಗ ನಾನು ತೊಗೊಂಡಿರೋವಂಥ ಮಳಿಗೆ ಸ್ವಲ್ಪ ದೊಡ್ಡದಾಗಿದೆ. ಹಾಗಾಗಿ ಇಲ್ಲಿ ರೆಂಟ್ ಕೂಡ ಅಷ್ಟೇ ಜಾಸ್ತಿ ಇರೋದ್ರಿಂದ ಸೊ ನಾನು ಸ್ವಲ್ಪ ರೈಸ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನಿಮಗೆ ಕೊಡ್ತಾ ಇದ್ದೀನಿ. ಇಲ್ಲಿ ಎಷ್ಟಪ್ಪ ರೇಟ್ ಇದೆ ಅಂತ ಹೇಳಿದ್ರೆ, ಸರ್ ಇವಾಗ ನೀವೊಂದು ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ವಿತ್ ನೇಮ್ಗಳ ಜೊತೆಗೆ ನಾನು ಅಲ್ಲಿ 800 ರುಪೀಸ್ ನಾನು ಚಾರ್ಜ್ ಮಾಡ್ತಾ ಇದ್ದೆ. ಬಟ್ ಈಗ ಇಲ್ಲಿ ಕೂಡ ನಾನು ಅದೇ 800 ರುಪೀಸ್ನ ಚಾರ್ಜ್ ಮಾಡ್ತಾ ಇದ್ದೀನಿ. ಇನ್ಕ್ಲೂಡಿಂಗ್ ನೇಮ್ಸ್ ಕೂಡ ಸಿಗ್ತಾ ಇದೆ. ನನ್ನ ಸ್ಪೆಷಲ್ ಸಬ್ಸ್ಕ್ರೈಬರ್ಸ್ ಮತ್ತು ಹಳೆಯ ಕಸ್ಟಮರ್ಸಿಗೆ 50% ಡಿಸ್ಕೌಂಟ್ ಸಿಗ್ತಾ ಇದೆ. ಇನ್ನೂ ನಮ್ಮ ಕೆಫೆ ಓಪನ್ ಆಗಿಲ್ಲ, ಆಗೋಕ್ಕೂ ಮುಂಚೆನೇ ನಿಮಗೆ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ಸೊ ಈ ಆಫರ್ಗಳನ್ನ ದಯವಿಟ್ಟು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಸ್ಲಾಟ್ಗಳನ್ನ ಪ್ರೀ ಬುಕ್ ಕೂಡ ಮಾಡ್ಕೋಬೋದು, ಅಥವಾ ನೀವು ಒಂದು 2-3 ತಿಂಗಳು ಇದೆ ಅಂತ ಹೇಳಿದ್ರು ಕೂಡ ನೀವು ಅಡ್ವಾನ್ಸ್ ಆಗಿ ಇವಾಗೆ ಬುಕ್ ಮಾಡ್ಕೋಬೋದು. ಈ ಆಫರ್ ನನ್ನ ಕೆಫೆ ಓಪನ್ ಮಾಡೋವರೆಗೂ ಕೂಡ ಇರುತ್ತೆ. 50% ಆಫರ್ ಇದೆ. ಸೊ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಬರ್ತ್ಡೇ ಸೆಲೆಬ್ರೇಷನ್ ಹಾಲು ಮತ್ತು ನನ್ನ ಒಂದು ಕೆಫೆ ಯಾವ ರೀತಿ ಇದೆ, ಏನೇನು ಕೆಲಸ ಬಾಕಿ ಇದೆ ಎಲ್ಲ ಪ್ರತಿಯೊಂದು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನಿಮಗೆ ಏನಾರೋ ಒಂದು ಸಜೆಷನ್ ಕೊಡಬೇಕು ಅಥವಾ ಏನಾರೋ ಒಂದು ಮಾಡಬೇಕು ಅಂತ ಅನಿಸಿದ್ರೆ, ನಾನೇನಾರು ಮಾಡಬೇಕು ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಅದನ್ನು ನನ್ನ ಕೈಯಲ್ಲಿ ಆದರೆ ಮಾಡೋದಕ್ಕೆ ಪ್ರಯತ್ನ ಅಂತೂ ಪಡ್ತೀನಿ.
ಬನ್ನಿ ಒಂದು ರೌಂಡ್ ಹಾಕೊಂಡು ಬರೋಣ ನಮ್ಮ ಕೆಫೆ ಹೇಗಿದೆ ಅಂತ. ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ, ನನ್ನ ಸ್ಪೆಷಲ್ ಸಬ್ಸ್ಕ್ರೈಬರ್ಸ್ಗೋಸ್ಕರ, ನನ್ನ ಸಬ್ಸ್ಕ್ರೈಬರ್ ಆಗಲಿ ಅಂತ ನಾನು ಈ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಆಗೋದ್ರಿಂದ ಒಂದಷ್ಟು ಜನರಿಗೆ ರೀಚ್ ಆಗುತ್ತೆ, ಈಸಿಯಾಗಿ ಈ ವಿಡಿಯೋ ಶೇರ್ ಆಗುತ್ತೆ, ಹಾಗೆ ನನಗೂ ಕೂಡ ಪಬ್ಲಿಸಿಟಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಸಿಗ್ತಾ ಇದೆ. ಮತ್ತೆ ಇನ್ನು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಆದರೂ ಏನೇನೋ ಹೇಳ್ತಾ ಇದ್ದೀನಿ. ಪ್ರತಿದಿನ ಒಂದೊಂದು ಆಫರ್ಗಳು ಅಂತೂ ಸಿಗತ್ತೆ. ಪ್ರತಿದಿನ ವಿಡಿಯೋ ಅಪ್ಲೋಡ್ ಆಗುತ್ತೆ. ನೀವೇನಾದರೂ ಆ ವಿಡಿಯೋ ನೋಡ್ಕೊಂಡು ಬಂದ್ರಿ ಅಂತ ಹೇಳಿದ್ರೆ ಮತ್ತೆ ಸ್ಪೆಷಲ್ ಡಿಸ್ಕೌಂಟ್ ಸಿಗುತ್ತೆ. ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಆ ಥರ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ರಿ ಒಂದು ಟೈಮಿಗೆ ಅಂತ ಹೇಳಿ ಮತ್ತೆ ನಾವು ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳಿದ್ರು ಕೂಡ ನಿಮಗೆ ಅಷ್ಟೇ ಸ್ಪೆಷಲ್ ಡಿಸ್ಕೌಂಟ್ ಸಿಗುತ್ತೆ. ಅಂದರೆ ನನ್ನ ಮುಂದೆ ಹೇಳ್ತಾ ಹೋಗ್ತೀನಿ ಯಾವ ಥರ ಇದೆ ಅಂತ. ಬನ್ನಿ ಒಂದ್ಸಲಿ ನಮ್ಮ ಕೆಫೆನ ಒಂದು ರೌಂಡ್ ಹಾಕೊಂಡ್ಬರೋಣ. ಇನ್ನು ಕೆಲಸಗಳು ಏನೇನು ಬಾಕಿ ಇದೆ ಅಂತ ಕಂಪ್ಲೀಟಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ನಮ್ಮ ಕೆಫೆ ಎಲ್ಲಿಗೆ ಬರುತ್ತೆ ಅಂತ ಹೇಳಿದ್ರೆ ಹೊಸಮನೆ ಲಾಸ್ಟ್ ಸರ್ಕಲ್ಲು, ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಧನುಷ್ ಸ್ಟುಡಿಯೋ ಇದೆ ಇಲ್ಲಿ. ಹಾಗೆ ಎದುರುಗಡೆ ನೋಡಿದ್ರೆ ಇಲ್ಲಿ ನಂದಿನಿ ಎಂಟರ್ಪ್ರೈಸಸ್ ಇದೆ. ಸೊ ಹಾಗೆ ಇಲ್ಲಿ ಮೂಕಾಂಬಿಕಾ ಫ್ಲೋರ್ ಮಿಲ್ ಅಂತೂ ಇದೆ. ಸೊ ನಿಮಗೆ ಇದು ನೋಡಿದ್ರೆ ಲೊಕೇಶನ್ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ, ನೋಡ್ಬೋದು. ಇದು ರಂಗಪ್ಪ ಸರ್ಕಲಿಂದ ಬರುವಂತಹ ರೋಡು. ಸೊ ಇಲ್ಲಿ ಚೂಸ್ ಯುವರ್ ಬೈಟ್ ಅಂತ ರಾತ್ರಿ 10:30 ಆಗಿದೆ, ಹಾಗಾಗಿ ಲೈಟ್ ಎಲ್ಲ ಆಫ್ ಮಾಡಿದ್ದೀವಿ. ಇಲ್ಲಿ ಸ್ಟ್ರೀಟ್ ಫುಡ್ ಥರನೂ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದೀವಿ. ಇಲ್ಲಿ ಬರೀ ಎಗ್ ಬೋಂಡ ಅಷ್ಟೇ ಅಲ್ಲ, ಇನ್ ಫ್ಯೂಚರಲ್ಲಿ ಬೇರೆ ಬೇರೆ ಬರುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಲೈಕ್ ಇಲ್ಲಿ ಕಂಪ್ಲೀಟ್ ಆಗಿ ಇದು ಫುಟ್ಪಾತಲ್ಲಿ ಸೇಲ್ ಆಗೋ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡು ನಾನು ಇಲ್ಲಿ ಮಾಡ್ಕೊಂಡಿರೋವಂಥದ್ದು. ಇದನ್ನು ನಾನು ಹಳೆ ಥೀಮಲ್ಲೇ ಮಾಡ್ಕೊಂಡಿದ್ದೀನಿ. ಆ ಕೆಫೆಲಿ ಹೇಗಿತ್ತೋ ಹಾಗೆ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಕ್ಯಾಶ್ ಟೇಬಲ್ ಬರುತ್ತೆ, ಇನ್ನೂ ಮಾಡ್ಕೊಂಡಿಲ್ಲ. ತುಂಬಾ ಕೆಲಸಗಳು ಪೆಂಡಿಂಗ್ ಇದೆ. ಎಲ್ಲ ನಾನು ಕಂಪ್ಲೀಟ್ ಮಾಡಾದ್ಮೇಲೆ ಕಂಪ್ಲೀಟ್ ಒಂದು ವಿಡಿಯೋ ಮಾಡ್ತೀನಿ. ಇಷ್ಟೇ ಅಲ್ಲ, ಇಲ್ಲೆಲ್ಲ ಮೇಲೆ ಡೆಕೋರೇಷನ್ ಎಲ್ಲ ಮಾಡೋದಿದೆ, ಒಂದಷ್ಟು ಐಟಮ್ಸ್ಗಳೆಲ್ಲ ಬರೋದಿದೆ. ಹಾಗೆ ಇಲ್ಲಿ ಟೇಬಲ್ಸ್ಗಳು ಕೂಡ ಬರುವಂಥದ್ದಿದೆ, ಚೇರ್ಸ್ಗಳು ಮಾತ್ರ ಬಂದಿದೆ ಈಗ ಸದ್ಯಕ್ಕೆ. ಹಾಗೆ ತುಂಬ ಜನ ಕೋರಿಕೆ ಮೇರೆಗೆ ಇದೊಂದು ಬರ್ಡೇ ಸೆಲೆಬ್ರೇಷನ್ ಹಾಲ್ನ ಮಾತ್ರ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಈ ರೀತಿ ಇದೆ. ಸೊ ನನ್ನ ಸಬ್ಸ್ಕ್ರೈಬರ್ಸಿಗೆ ನಾನು 50% ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಲೈಕ್ ಇವಾಗ ನಾನೊಂದು ಸೆಲೆಬ್ರೇಷನ್ ಹಾಲಿಗೆ 800 ರುಪೀಸ್ ಚಾರ್ಜ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ 50% ಡಿಸ್ಕೌಂಟ್ ಆಗಿ ನಿಮಗೆ 400 ರುಪೀಸ್ ಆಗ್ತಾಯಿದೆ. ವಿತ್ ನೇಮ್ ಕೂಡ ಕೊಡ್ತಾ ಇದ್ದೀನಿ. ಸೊ ಹಾಗೆ ಇಲ್ಲಿ ಒಂದು ಮ್ಯಾಗ್ಝಿನ್ ಬೂತ್ ಬರುತ್ತೆ. ಸೊ ಇನ್ನು ತುಂಬಾ ಕೆಲಸಗಳು ಪೆಂಡಿಂಗ್ ಇದೆ. ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಈಗ ಒಂದು ವ್ಲಾಗ್ ಥರ ಮಾಡ್ತೀನಿ. ಹಾಗೆ ಡೈಲಿ ಸ್ಪೆಷಲ್ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ, ಅದೆಲ್ಲ ಕಂಪ್ಲೀಟಾಗಿ ನಾನು ಹಾಕ್ತೀನಿ. ಹಾಗೆ ಇಲ್ಲಿ ಯಾರು ಸೆಲೆಬ್ರೇಟ್ ಮಾಡ್ಕೊಳ್ತಾರಲ್ಲ ಅವರಿಗೆಲ್ಲ ನಾನೊಂದು ಸ್ಪೆಷಲ್ ಮೂಮೆಂಟ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ರಿಟರ್ನ್ ಗಿಫ್ಟ್ ಕೂಡ ನಿಮಗೆ ಕೊಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೇನಕ್ಕೆ ಕಾಯ್ತಾ ಇದ್ದೀರಾ ಗೈಸ್? ನಿಮ್ಮ ಒಂದು ಚೂಸ್ ಯುವರ್ ಬೈಟ್ ರಿಓಪನ್ ಆಗುತ್ತೆ ಸದ್ಯದಲ್ಲೇ. ಅದು ಯಾವಾಗ ಅಂತ ಅಪ್ಡೇಟ್ ಮಾಡ್ತೀನಿ. ನೀವೇನಾದರೂ ಮುಂಚಿತವಾಗಿ ನಮಗೆ ಬುಕ್ಕಿಂಗ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಮಾಡ್ಕೋಬೋದು. ಈ ಆಫರ್ ಏನು ಅಂತ ನಾನು ಹೇಳ್ತಾ ಇದ್ದೀನಿ, 50% ಡಿಸ್ಕೌಂಟ್ ಅಂತ. ಅದು ನಮ್ಮ ಕೆಫೆ ಓಪನ್ ಆಗುವಷ್ಟರಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಇಫ್ ಇನ್ ಕೇಸ್ ನನಗೆ ಓಪನ್ ಆದಮೇಲೂ ಕೂಡ ನನಗೆ ಅದೇ ಡಿಸ್ಕೌಂಟ್ ಬೇಕು ಅಂತ ಹೇಳಿದ್ರೆ ಪ್ರೀ ಬುಕ್ ಕೂಡ ಮಾಡ್ಕೋಬೋದು. ಅದನ್ನ ಹೇಗೆ ಅಂತ ಹೇಳಿದ್ರೆ, ನಾನು ಇವಾಗ ದುಡ್ಡು ಕೊಟ್ಟು ಇನ್ 2-3 ಮಂತ್ಸ್ ಆದಮೇಲೆ ನನ್ನ ಬರ್ತ್ಡೇ ಇದೆ ಅಂತಲೂ ನೀವು ಅದೇ ಪ್ರೈಸಲ್ಲಿ 400 ರುಪೀಸ್ ಡಿಸ್ಕೌಂಟಲ್ಲೇ ನೀವು ಮಾಡ್ಕೋಬೋದು. ಸೊ ಇನ್ನೇನಕ್ಕೆ ಕಾಯ್ತಾ ಇದ್ದೀರಾ? ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.